ನಮಸ್ಕಾರ, ಗುಡ್ ಮಾರ್ನಿಂಗ್ ಕರ್ನಾಟಕದಿಂದ ಟಾಪ್ ಸುದ್ದಿ ಅಪ್ಡೇಟ್. ರಾಜ್ಯ ದೇಶ ವಿದೇಶ ಸುದ್ದಿಗಳ ಸ್ಪೀಡ್ ರೌಂಡ್ ಅಪ್. ಟಾಪ್ 18 ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ಟಾಪ್ 18 ಮೊದಲ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಅದು ಇಂಟರ್ನ್ಯಾಷನಲ್ ಸುದ್ದಿ. ರಷ್ಯಾದಲ್ಲಿ ಈಗ ಆಂತರಿಕ ಯುದ್ಧ ಶುರುವಾಗ್ಬಿಟ್ಟಿದೆ. ಉಕ್ರೇನ್ ಜೊತೆ, ಬೇರೆ ದೇಶದ ಜೊತೆ ಯುದ್ಧ ಮಾಡ್ತಾ ಇದ್ರು. ಈಗ ತನ್ನ ದೇಶದ ಒಳಗಡೆನೆ ಯುದ್ಧ ಶುರುವಾಗ್ಬಿಟ್ಟಿದೆ ರಷ್ಯಾಗೆ. ರಷ್ಯಾದಲ್ಲಿ ವ್ಯಾಗ್ನರ್ ಪಡೆಯ ಹೈ ಡ್ರಾಮಾ ನಡೆದಿತ್ತು. ನಿನ್ನೆ ದಂಗೆಯನ್ನ ಮಾಡಿದ್ರು, ಇವತ್ತು ಸೈಲೆಂಟ್ ಆಗ್ಬಿಟ್ರ ಅನ್ನುವಂತ ಒಂದು ಪ್ರಶ್ನೆ ಇದೆ. ಪುಟಿನ್ ಆಪ್ತನ ಸೇನೆ ದಂಗೆ ಹಠಾತ್ ತಂಡ ಹೊಡೆದಂತೆ ಕಾಣಿಸ್ತಾ ಇದೆ. ಬಟ್ ಆ ಕೋಪ, ಒಳಗಿರುವಂತ ಕಿಚ್ಚು, ಸಿಟ್ಟು, ದ್ವೇಷ ಮತ್ತೆ ಯಾವಾಗ ಸ್ಫೋಟ ಆಗುತ್ತೋ ಗೊತ್ತಿಲ್ಲ. ಈಗ ಒಮ್ಮೆ ಸ್ಫೋಟ ಆಗಿದೆ. ಪುಟಿನ್ ವಿರುದ್ಧ ಬಂಡೆದ್ದಿದ್ದಂತ ಆಪ್ತ ಪ್ರಿಗೋಜಿನ್, ರಷ್ಯಾ ಮೇಲೆ ದಾಳಿಯನ್ನ ಮಾಡಿದಂತ ಪ್ರಿಗೋಜಿನ್ ಪಡೆ, ರೋಸ್ತೋವ್ ನಗರ ವಶಪಡಿಸಿಕೊಂಡಿದ್ರು ಇವರು. ಖಾಸಗಿ ಸೇನಾ ಪಡೆ ಇದು ಒಂದು ರೀತಿಯಾಗಿ ವ್ಯಾಗ್ನರ್. ನಿನ್ನೆ ರಾತ್ರಿ ಬಲೋರಸ್ ಅಧ್ಯಕ್ಷರ ಸಂಧಾನ ಫಲ ಕೊಟ್ಟಿದೆ. ಉಕ್ರೇನ್ ಸೇನಾ ಶಿಬಿರಗಳತ್ತ ವ್ಯಾಗ್ನರ್ ಪಡೆ ವಾಪಸ್ ಆಗಿರುವಂಥದ್ದು. ರಷ್ಯಾದಲ್ಲಿ ಉದ್ಭವಿಸಿದಂತ ಬಿಕ್ಕಟ್ಟು ಒಂದೇ ದಿನದಲ್ಲಿ ಶಮನ ಆಯ್ತಾ ಅನ್ನುವಂಥ ಪ್ರಶ್ನೆ ಈ ಮೂಲಕ ಎದ್ದೇಳ್ತಾ ಇರುವಂಥದ್ದು. ಒಂದ್ ಕಡೆ ಉಕ್ರೇನ್ ರಷ್ಯಾ ನಡುವೆ ಯುದ್ಧ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಈ ವ್ಯಾಗ್ನರ್ ಅನ್ನುವಂಥ ಒಂದು ಪಡೆ ಇದೆ, ಖಾಸಗಿ ಪಡೆ ಒಂದು. ಅದು ಸೇನೆಯ ಜೊತೆಗೆ ಅವರು ಕೂಡ ಸಪೋರ್ಟ್ ಅನ್ನ ಮಾಡ್ತಾ ಅವರು ಕೂಡ ಯುದ್ಧದಲ್ಲಿ ಭಾಗಿಯಾಗಿದ್ದಂಥವರು. ಈ ಪಡೆ ರಷ್ಯಾ ಸರ್ಕಾರದ ವಿರುದ್ಧ, ಅಧ್ಯಕ್ಷರ ವಿರುದ್ಧ, ಅಲ್ಲಿನ ಸೇನೆಯ ವಿರುದ್ಧನೇ ತಿರುಗಿ ಬಿದ್ದಿತ್ತು. ದೊಡ್ಡ ಮಟ್ಟದಲ್ಲಿ ಅಲ್ಲಿ ಗಲಾಟೆ ನಡೆದಿತ್ತು. ಒಂದು ನಗರವನ್ನ ಕೂಡ ವಶಪಡಿಸಿಕೊಂಡಿದ್ರು ವ್ಯಾಗ್ನರ್ ಪಡೆಯವರು. ನಿನ್ನೆ ಒಂದೇ ದಿನದಲ್ಲಿ ದಂಗೆ ನಡೆದಿದ್ದು. ಅದು ಅಂದ್ರೆ ಸಡನ್ ಆಗಿ ತಂಡ ಹೊಡಿತಾ ಅನ್ನುವಂತ ಒಂದು ಪ್ರಶ್ನೆ ಇದೆ. ಬಿಕಾಸ್ ಅವರೆಲ್ಲರೂ ಕೂಡ ವಾಪಸ್ ಆಗಿರುವಂತದ್ದು. ಉಕ್ರೇನ್ ಮೇಲೆ ದಾಳಿ ನಡೀತಾ ಇದ್ರಲ್ಲ, ಆ ಒಂದು ಶಿಬಿರಕ್ಕೆ ವಾಪಸ್ ಆಗಿದ್ದಾರೆ. ಇದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಹೋಗೋದಾದ್ರೆ ಏನೇನಾಯ್ತು ಅಂತ ನಾವು ಗಮನಿಸೋದಾದ್ರೆ, ಪುಟಿನ್ ಮೇಲೆ ಆಪ್ತ ಪ್ರಿಗೋಜಿನ್ ದಂಗೆಯನ್ನ ಹೂಡಿದ್ದ. ಅತ್ಯಾಪ್ತನಾಗಿದ್ದಂಥವನು ಅವನು ಪುಟಿನ್ ಅವರಿಗೆ. ವ್ಯಾಗ್ನರ್ ಪಡೆ ಜೊತೆ ನಿನ್ನೆ ರಷ್ಯಾ ಮೇಲೆ ದಾಳಿಯನ್ನ ಮಾಡ್ತಾನೆ. ವ್ಯಾಗ್ನರ್ ಪಡೆ ಅದು ಖಾಸಗಿ ಪಡೆ, ಅವ್ರ ಜೊತೆ ಸೇರ್ಬಿಟ್ಟು ರಷ್ಯಾದ ಮೇಲೆ ಅವರು ದಾಳಿಯನ್ನ ಮಾಡುವಂಥದ್ದು. ಒಂದೊಂದೇ ನಗರವನ್ನ ವಶಪಡಿಸಿಕೊಳ್ಳುವಂತ ಪ್ಲಾನ್ ಹಾಕಿದ್ರು. ರೋಸ್ತೋವ್ ನಗರ ವಶಪಡಿಸಿಕೊಳ್ತಾರೆ, ಕ್ಷಿಪಣಿ ದಾಳಿಯನ್ನ ಕೂಡ ಮಾಡ್ತಾರೆ. ಈ ಸಂದರ್ಭದಲ್ಲಿ ಇಬ್ಬರು ಸಾವನ್ನಪ್ತಾರೆ. ದೊಡ್ಡ ಮಟ್ಟದಲ್ಲಿ ಅಲ್ಲಿ ದಂಗೆನೆ ಶುರುವಾಗ್ಬಿಟ್ಟಿರುತ್ತೆ. ಒಂದು ನಗರವನ್ನೇ ವಶಪಡಿಸಿಕೊಂಡಿದ್ರು ಅಂದ್ರೆ ಲೆಕ್ಕ ಹಾಕೊಳ್ಳಿ ಯಾವ ರೀತಿಯಾಗಿ ಅಲ್ಲಿ ಹೋರಾಟವನ್ನ ಮಾಡಿದ್ರು ಅಂತ. ಮಾಸ್ಕೋದತ್ತ ತೆರಳ್ತಾ ಇದ್ರು ವ್ಯಾಗ್ನರ್ ಪಡೆಯವರು. ಮಾಸ್ಕೋವನ್ನ ಕೂಡ ವಶಪಡಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಆ ಒಂದು ನಗರದತ್ತ ತೆರಳ್ತಾ ಇದ್ರು. ರಷ್ಯಾ ಸೇನೆಯ ಹೆಲಿಕಾಪ್ಟರ್ಗಳನ್ನ ಕೂಡ ನಾಶ ಮಾಡ್ತಾರೆ ಈ ಸಂದರ್ಭದಲ್ಲಿ. ಇವ್ರ ಮೇಲೆ ಅಂದ್ರೆ ಇವ್ರು ದಾಳಿ ಮಾಡ್ತಿದ್ದ ಹಾಗೆ ರಷ್ಯಾ ಪಡೆ ಅಟ್ಯಾಕ್ ಮಾಡ್ಲಿಕ್ಕೆ ಹೋದಂತ ಟೈಮ್ನಲ್ಲಿ ರಷ್ಯಾ ಪಡೆಯ ಹೆಲಿಕಾಪ್ಟರ್ಗಳನ್ನು ಕೂಡ ನಾಶ ಮಾಡ್ತಾರೆ. ರಷ್ಯಾ ಅಧ್ಯಕ್ಷರ ಬದಲಾವಣೆಗೆ ಅಂತ ಪೋಸ್ಟ್ ಅನ್ನ ಕೂಡ ಹಾಕ್ತಾರೆ. ರಷ್ಯಾ ಅಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು ಅನ್ನುವಂಥದ್ರ ಬಗ್ಗೆನೂ ಕೂಡ ಒಂದು ಪೋಸ್ಟ್ ಅನ್ನ ಹಾಕ್ತಾರೆ. ಸೊ ಈ ಸಂದರ್ಭದಲ್ಲಿ ಬೇರೆ ದೇಶದ ಒಂದು ನೆರವನ್ನ ಕೂಡ ಕೋರ್ತಾರೆ ರಷ್ಯಾ ಅಧ್ಯಕ್ಷರು. ಹಾಗೆ ಪ್ರಿಗೋಜಿನ್ ವಿರುದ್ಧ ಬಂಧನದ ವಾರೆಂಟ್ ಅನ್ನ ರಷ್ಯಾ ಅಧ್ಯಕ್ಷರು ಹೊರಡಿಸ್ತಾರೆ, ಅವರನ್ನು ಬಂಧನ ಮಾಡಿ ಅಂತ. ನಿನ್ನೆ ರಾತ್ರಿ ಬೊಲೋರಸ್ ಅಧ್ಯಕ್ಷರು ಸಂಧಾನವನ್ನ ಮಾಡ್ತಾರೆ. ರಷ್ಯಾ ಪಕ್ಕದಲ್ಲಿರುವಂತಹ ದೇಶ ಬೊಲೋರಸ್, ಆ ಅಧ್ಯಕ್ಷರು ಒಂದು ಸಂಧಾನವನ್ನ ಮಾಡ್ತಾರೆ. ಅದು ಸದ್ಯಕ್ಕೆ ಫಲ ಕೊಟ್ಟಿದೆ. ಮಾಸ್ಕೋ ಅತಿಕ್ರಮಣ ಯತ್ನವನ್ನ ಸ್ಥಗಿತ ಮಾಡಿರುವಂತದ್ದು ಪ್ರಿಗೋಜಿನ್ ನೇತೃತ್ವದಲ್ಲಿ ಈ ವ್ಯಾಗ್ನರ್ ಪಡೆ ಇತ್ತಲ್ಲ, ಮಾಸ್ಕೋವನ್ನ ಅತಿಕ್ರಮಣ ಮಾಡಬೇಕು ಅನ್ನುವಂತ ಪ್ರಯತ್ನ ಮಾಡ್ತಾ ಇದ್ರಲ್ಲ, ಅದನ್ನ ಸ್ಥಗಿತ ಮಾಡಿದ್ದಾರೆ. ವಾಪಸ್ ಈಗ ಶಿಬಿರಗಳತ್ತ ಹೊರಟಿರುವಂತದ್ದು ಅವರು. ಇನ್ನ ಬಂಡಾಯ ಯಾವ ಕಾರಣಕ್ಕೆ ಹಾಗಾದ್ರೆ ಇವ್ರು ಎದ್ದಿದ್ದು ಅನ್ನುವಂಥದ್ರ ಬಗ್ಗೆ ಸಹಜವಾಗಿ ಕುತೂಹಲ, ಪ್ರಶ್ನೆಗಳು ಬರ್ತವಲ್ಲ. ಅದನ್ನ ನೋಡ್ತಾ ಹೋದಾದ್ರೆ, ಉಕ್ರೇನ್ನ ಕೆಲ ಪ್ರದೇಶಗಳು ರಷ್ಯಾಕ್ಕೆ ಸೇರ್ಪಡೆ ಆಗಿದ್ವು. ಉಕ್ರೇನ್ನ ಪ್ರದೇಶಗಳು ಯಾಕಂದ್ರೆ ದಾಳಿಯನ್ನ ಮಾಡುವಂತ ಸಂದರ್ಭ, ಯುದ್ಧ ಮಾಡುವಂತ ಸಂದರ್ಭದಲ್ಲಿ ಸಾಕಷ್ಟು ಕ್ಷೇತ್ರಗಳನ್ನ, ಒಂದು ನಗರಗಳನ್ನ ರಷ್ಯಾ ತನ್ನ ವಶಕ್ಕೆ ಪಡ್ಕೊಂಡಿರುತ್ತೆ. ಆ ಪ್ರಾಂತ್ಯಗಳನ್ನ ವಶ ಪಡೆಯುವಂತ ಸಂದರ್ಭದಲ್ಲಿ ತನ್ನ ಪಾತ್ರವಿದೆ ಅಂತ ವ್ಯಾಗ್ನರ್ ಹೇಳಿತ್ತು. ನಾವು ಸಪೋರ್ಟ್ ಕೊಟ್ಟಿದ್ದೀವಿ. ಈ ಯುದ್ಧ ಅಂದ್ರೆ ಆ ನಗರಗಳು ರಷ್ಯಾಗೆ ಬರುವಂತ ನಿಟ್ಟಿನಲ್ಲಿ ನಮ್ ಸಪೋರ್ಟ್ ಇಲ್ಲ ಅಂದಿದ್ರೆ ಆಗ್ತಾ ಇರ್ಲಿಲ್ಲ ಅಂತ. ಉಕ್ರೇನ್ ವಿರುದ್ಧದ ಯುದ್ಧದಲ್ಲಿ ತನ್ನ ಪಾಲಿದೆ ಅಂತ ವ್ಯಾಗ್ನರ್ ಪಡೆಯವರು ಹೇಳ್ತಾ ಇದ್ರು. ನಮ್ಮ ಪಾತ್ರ ಇದೆ, ಆ ಕಾರಣಕ್ಕೋಸ್ಕರ ನಿಮ್ಗೆ ಸಾಕಷ್ಟು ಯಶಸ್ಸು ಸಿಕ್ಕಿರುವಂತದ್ದು ಅಂತ. ದೇಶಕ್ಕಾಗಿ ಹೋರಾಟವನ್ನ ಮಾಡಿದ್ವಿ ನಾವು, ಹೋರಾಡಿದ್ರು ಕೂಡ ತಮ್ಮನ್ನ ರಷ್ಯಾ ಕಡೆಗಣಿಸಿದೆ ಅಂತ ಸಿಟ್ಟು ವ್ಯಾಗ್ನರ್ ಪಡೆಗೆ ಇತ್ತು. ನಮ್ಮನ್ನ ಯಾವತ್ತೂ ಕೂಡ ಪ್ರಶಂಸಿಸಲಿಲ್ಲ. ನಮ್ಮ ಒಂದು ಏನ್ ಸಪೋರ್ಟ್ ಕೊಟ್ಟಿದ್ವಿ ಅದು ಯಾವತ್ತೂ ಕೂಡ ಬಣ್ಣಿಸ್ಲಿಲ್ಲ. ಆ ಸಪೋರ್ಟಿಗೆ ತಕ್ಕಂತೆ ನಮ್ಮ ಜೊತೆ ನಡ್ಕೊಂಡಿಲ್ಲ ಅಂತ ಅವರ ಆಕ್ರೋಶ ಇದ್ದಿದ್ದು.
ತಮ್ಮ ಸೈನಿಕರಿಗೆ ಶಸ್ತ್ರಾಸ್ತ್ರವನ್ನ ಕೂಡ ನೀಡಿಲ್ಲ ಅಂತ ದಂಗೆ ಎದ್ದಿರುವಂಥದ್ದು. ಶಸ್ತ್ರಾಸ್ತ್ರವನ್ನ ಕೂಡ ಕೊಟ್ಟಿಲ್ಲ, ನಾವು ಕೊಟ್ಟಂತ ಸಪೋರ್ಟ್ಗೆ ನಮ್ಗೆ ಯಾವ ರೀತಿಯಾಗೆಲ್ಲ ಬೆಂಬಲ ಸಿಗ್ಬೇಕಾಗಿತ್ತು ಅದು ಸಿಕ್ಕಿಲ್ಲ ಅಂತ ರಷ್ಯಾದ ರಕ್ಷಣಾ ಸಚಿವ ಸೆರ್ಗೇಯ್ ವಿರುದ್ಧವೂ ಕೂಡ ಕಿಡಿಕಾರಿದ್ರು ಇವರು. ಆ ರಕ್ಷಣಾ ಸಚಿವರ ವಿರುದ್ಧನೂ ಕೂಡ ತಿರುಗಿ ಬೀಳ್ತಾರೆ, ಅವ್ರ ವಿರುದ್ಧ ಸಾಕಷ್ಟು ಕಂಪ್ಲೇಂಟ್ ಅನ್ನ ಕೂಡ ಮಾಡ್ತಾರೆ. ಆದ್ರೂ ಕೂಡ ಪ್ರಯೋಜನ ಆಗಿರ್ಲಿಲ್ಲ. ರಷ್ಯಾ ಸೇನೆನೇ ಎಲ್ಲಾ ಕ್ರೆಡಿಟ್ ಪಡಿತಾ ಇದೆ ಅಂತ ಸಿಟ್ಟನ್ನ ಹೊರ ಹಾಕ್ತಾರೆ. ಯಾಕಂದ್ರೆ ಅವ್ರು ಹೇಳ್ಕೊಳ್ಳುವಂತ ಸಂದರ್ಭದಲ್ಲಿ ಈ ಎಲ್ಲ ಯಶಸ್ಸಿಗೆ ಕಾರಣ, ಈ ನಗರಗಳನ್ನ ವಶಪಡಿಸಿಕೊಳ್ಳಿಕ್ಕೆ ಕಾರಣ ನಮ್ಮ ಸೇನೆ, ರಷ್ಯಾದ ಸೇನೆ ಅಂತ ಹೇಳ್ಕೊಳ್ತಾ ಇರ್ತಾರೆ ರಷ್ಯಾ ದೇಶದವರು. ಸೊ ಹೀಗಾಗಿನೇ ವಾಗ್ನರ್ ಪಡೆಯವರು ತಿರುಗಿ ಬೀಳೋದು, ತನ್ನ ವಿರುದ್ಧ ರಷ್ಯಾ ಸೇನೆ ಕಾರ್ಯಾಚರಣೆ ನಡೆಸ್ತಾ ಇದೆ ಅಂತ ಸಿಟ್ಟನ್ನ ಹೊರ ಹಾಕ್ತಾರೆ. ಅಂದ್ರೆ ಒಂದು, ನಾವು ದೇಶಕ್ಕೋಸ್ಕರ ಹೋರಾಟವನ್ನ ಮಾಡುವಂತ ಸಂದರ್ಭದಲ್ಲಿ ನಮ್ಮ ವಿರುದ್ಧ ರಷ್ಯಾ ಸೇನೆಯೂ ಕೂಡ ಅಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದೆ. ಒಂದು, ನಾವು ಅಷ್ಟೆಲ್ಲ ಸಪೋರ್ಟ್ ಕೊಟ್ಟರು ಕೂಡ ನಮ್ಮನ್ನೇ ಅನುಮಾನದಿಂದ ನೋಡ್ತಾ ಇದ್ದಾರೆ, ಮತ್ತೆ ನಮ್ಮ ಮೇಲೆನೆ ಒಂದು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ ಅಂತ ಆರೋಪವನ್ನ ಮಾಡ್ತಾ ಹೋದ್ರು. ಅಕಸ್ಮಾತ್ ಈ ದಂಗೆ ನಡೀತಲ್ಲ ನಿನ್ನೆ, ಆ ದಂಗೆ ಏನಾದ್ರೂ ಹೆಚ್ಚಾಗಿದ್ದಿದ್ರೆ ಏನಾಗ್ತಾ ಇತ್ತು ಅನ್ನುವಂಥದ್ರ ಬಗ್ಗೆನೂ ಕೂಡ ಮಾಹಿತಿ ಇದೆ, ಅದನ್ನು ಕೂಡ ಹೇಳ್ತಾ ಹೋಗ್ತೀನಿ. ಉಕ್ರೇನ್ ಯುದ್ಧದಲ್ಲಿ ರಷ್ಯಾ ಸೋಲುವಂತ ಸಾಧ್ಯತೆ ಇತ್ತು, ಬಿಕಾಸ್ ಅವ್ರದ್ದು ದೊಡ್ಡ ಸಪೋರ್ಟ್ ಇತ್ತು ವ್ಯಾಗ್ನರ್ ಪಡೆದು. ರಷ್ಯಾ ಅಧ್ಯಕ್ಷ ಪುಟಿನ್ ಸಾಮರ್ಥ್ಯದ ಬಗ್ಗೆನೂ ಕೂಡ ವಿಶ್ವದಾದ್ಯಂತ ಪ್ರಶ್ನೆ ಹೇಳ್ತಾ ಇತ್ತು. ಏನೂ ಇಲ್ಲ ರಷ್ಯಾದ ಅಧ್ಯಕ್ಷರು ಅಂತ, ಅವರ ಸಾಮರ್ಥ್ಯನೂ ಕೂಡ ಕುಸಿಯುವಂತ ಭೀತಿ ಇತ್ತು. ಪುಟಿನ್ ವಿರುದ್ಧ ಜನರು ಕೂಡ ದಂಗೆ ಏಳುವಂತ ಸಾಧ್ಯತೆ ಇತ್ತು ರಷ್ಯಾದಲ್ಲಿ. ಪುಟಿನ್ ವಿರುದ್ಧ ದಂಗೆ ಎದ್ದುಬಿಟ್ಟು ಅವ್ರ ಸರ್ಕಾರನೇ ಹೋಗ್ಬಿಟ್ಟಿರೋದು ಅಂತ ವಿಶ್ವ ಮಟ್ಟದಲ್ಲಿ ಪುಟಿನ್ ಹಿರಿಮೆಗೆ ಧಕ್ಕೆ ಆಗ್ತಾ ಇತ್ತು. ಯಾಕಂದ್ರೆ ವಿಶ್ವದ ಬಲಿಷ್ಠ ರಾಷ್ಟ್ರಗಳ ಪೈಕಿ, ಬಲಿಷ್ಠ ಅಧ್ಯಕ್ಷರುಗಳ ಪೈಕಿ ಪುಟಿನ್ ಕೂಡ ಒಬ್ರು. ಆ ಒಂದು ಹೆಸರಿಗೆ ಚ್ಯುತಿ ಬಂದ್ಬಿಟ್ಟಿರೋದು ಅಂತ. ರಷ್ಯಾದಿಂದ ವಿದೇಶಗಳಿಗೆ ತೈಲ ಪೂರೈಕೆ ಕಷ್ಟ ಆಗ್ತಾ ಇತ್ತು. ಯಾಕೆಂದ್ರೆ ಆ ಯುದ್ಧದ ಸಂದರ್ಭದಲ್ಲಿ ಸಾಕಷ್ಟು ರಾಷ್ಟ್ರಗಳು ನೆರವನ್ನ ಕೊಟ್ಟಿದ್ವಲ್ಲ, ಅದು ಕಷ್ಟ ಆಗ್ತಾ ಇತ್ತು ಅಂತ. ಕಚ್ಚಾ ತೈಲ ಬೆಲೆ ಏರಿಕೆ ಆಗ್ತಾ ಇತ್ತು. ರಕ್ಷಣಾ ಸಚಿವ, ಸೇನಾ ಮುಖ್ಯಸ್ಥರು ಚೇಂಜ್ ಆಗ್ತಾ ಇದ್ರು. ಈ ರೀತಿಯಾಗಿ ಎಲ್ಲ ವಿಶ್ಲೇಷಣೆಗಳು ಇರುವಂತದ್ದು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನಮ್ಮ ಡೆಪ್ಯೂಟಿ ನ್ಯೂಸ್ ಎಡಿಟರ್ ಆಗಿರುವಂತ ರಾಘವೇಂದ್ರ ಗುಡಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗುಡಿ, ನೋಡ್ತಾ ಇದ್ವಿ ಉಕ್ರೇನ್ ಜೊತೆ ಯುದ್ಧ ಮಾಡ್ತಾ ಇದ್ದಂಥವ್ರು ಈಗ ತಮ್ಮಲ್ಲೇ ಯುದ್ಧವನ್ನ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದ್ ಯಾಕೆ ಅನ್ನುವಂತ ಪ್ರಶ್ನೆ ಸಹಜವಾಗಿ ನಿರ್ಮಾಣ ಆಗುತ್ತೆ. ಆಕ್ಚುಲಿ ವ್ಯಾಗ್ನರ್ ಪಡೆ ಅಂದ್ರೇನು, ಮತ್ತೆ ಆ ಪ್ರಿಗೋಜಿನ್ ಬಗ್ಗೆನೂ ಕೂಡ ನಾವು ಮಾಹಿತಿಯನ್ನ ಕೊಡ್ತಾ ಇದ್ವಿ. ಅಟ್ ಪ್ರೆಸೆಂಟ್ ಸಿಚುಯೇಷನ್ ಹೇಗಿದೆ ಈಗ ಅಲ್ಲಿ? ಪೃಥ್ವಿ, ರಷ್ಯಾದ ಮೇಲೆ ಆವರಿಸಿದಂತ ಆಂತರಿಕ ಯುದ್ಧದ ಕಾರ್ಮೋಡ ಸದ್ಯಕ್ಕಂತೂ ಕಳಿಸ್ದಂಗ್ ಕಾಣಿಸ್ತಾ ಇದೆ. ಯಾಕಂದ್ರೆ ಕಳೆದ 12 ಗಂಟೆಗಳಲ್ಲಿ ಏನಾಯ್ತು, ಯಾವ ರೀತಿಯಾಗಿರ್ತಕ್ಕಂಥ ಮಾತುಕತೆಗಳಾಯ್ತು, ಅವರ ಉದ್ದೇಶವಾದ್ರೂ ಸ್ಪಷ್ಟವಾಗಿ ಏನಾಗಿತ್ತು ಅನ್ನೋದ್ರ ಬಗ್ಗೆ ಕೂಡ ಈಗ ಸಾಕಷ್ಟು ಚರ್ಚೆಗಳು ಶುರುವಾಗಿದ್ದಾವೆ. ಸುಮಾರು 20,000 ರಿಂದ 25,000 ಒಂದು ಟ್ರೈನ್ಡ್ ಆಗಿರ್ತಕ್ಕಂಥ ಬಾಡಿಗೆ ಯೋಧರು ಅಲ್ಲಿಗೆ ಬಂದಿದ್ದಾದ್ರು. ಯಾಕೆ? ಜೊತೆಗೆ ಟ್ಯಾಂಕ್ ಅನ್ನ ತಂದಿದ್ರು, ದೊಡ್ಡ ಪ್ರಮಾಣದಲ್ಲಿ ಶಸ್ತ್ರಾಸ್ತ್ರವನ್ನ ತೆಗೆದುಕೊಂಡು ಬಂದಿದ್ರು, ಆಂಟಿ ಏರ್ಕ್ರಾಫ್ಟ್ ಮಷಿನ್ ಗನ್ ಗಳನ್ನ, ಆಂಟಿ ಏರ್ಕ್ರಾಫ್ಟ್ ಮಿಸೈಲ್ಸ್ ಗಳನ್ನ ಕೂಡ ತೆಗೆದುಕೊಂಡು ಬಂದಿದ್ರು. ಆದ್ರೆ ಇದ್ದಕ್ಕಿದ್ದ ಹಾಗೆ ಯಾಕೆ ಮತ್ತೆ ಮರಳಿ ಹೋಗ್ತಾ ಇದ್ದಾರೆ ಅಂತಕ್ಕಂಥ ಪ್ರಶ್ನೆಗಳು ಕೂಡ ಮೂಡ್ತಾ ಇದ್ದಾವೆ. ಮೇಲ್ನೋಟಕ್ಕೆ ನೋಡೋದಾದ್ರೆ ಅವ್ರು ಹೇಳ್ತಾ ಇರುವಂತ ಕಾರಣಗಳು, ಉದಾಹರಣೆಗೆ ಈಗ ನಮಗೆ ಯಾವುದೇ ಕ್ರೆಡಿಟ್ ಸಿಗ್ತಾ ಇರಲಿಲ್ಲ, ಶಸ್ತ್ರಾಸ್ತ್ರ ಸಿಗ್ತಾ ಇರ್ಲಿಲ್ಲ ಅಂದ್ರೆ ಅವರು ಬಾಡಿಗೆ ಯೋಧರಾಗಿರ್ತಕ್ಕಂಥವ್ರು, ಅಲ್ಲಿ ಕ್ರೆಡಿಟ್ ನ ಪ್ರಶ್ನೆಯನ್ನೇ ಬರೋದಿಲ್ಲ. ಯಾಕಂದ್ರೆ ಯುದ್ಧ ಮಾಡೋದಕ್ಕೆ ಹಣವನ್ನ ತೆಗೆದುಕೊಳ್ತಾ ಇದ್ರು. ಹಣವನ್ನ ತೆಗೆದುಕೊಂಡು ಯುದ್ಧ ಮಾಡಿದಂತ ಸಂದರ್ಭದಲ್ಲಿ ಕ್ರೆಡಿಟ್ ಆಗ್ಲಿ ಅಥವಾ ದೇಶದ ಯೋಧರಿಗೆ ಸಿಗ್ತಕ್ಕಂತ ಒಂದು ಗೌರವಗಳಾಗ್ಲಿ ಅಲ್ಲಿ ಸಹಜವಾಗಿ ಸಿಗ್ತಿರ್ಲಿಲ್ಲ, ಸಿಗೋದು ಇಲ್ಲ. ಅದು ಅವ್ರಿಗೂ ಗೊತ್ತಿತ್ತು, ಇವ್ರಿಗೂ ಗೊತ್ತಿತ್ತು. ಯಾಕಂದ್ರೆ ಇದು ಹೊಸ ಪಡೆ ಅಲ್ಲ, 2014ರಲ್ಲಿ ಅಸ್ತಿತ್ವದಲ್ಲಿ ಇರ್ತಕ್ಕಂಥ ಪಡೆ. ಹಾಗಾಗಿ ಸಹಜವಾಗಿ ಇದ್ರ ಬಗ್ಗೆ ಕೂಡ ಸಾಕಷ್ಟು ಪ್ರಶ್ನೆಗಳಿದ್ವು. ಹೇಗೆ ಈ ರೀತಿಯಾದಂತ ಒಂದು ಬೇಡಿಕೆ ಇಡೋದಕ್ಕೆ ಸಾಧ್ಯ? ಇನ್ನು ಶಸ್ತ್ರಾಸ್ತ್ರಗಳ ವಿಚಾರಕ್ಕೆ ಬಂದಾಗ್ಲೂ ಕೂಡ ಸಾಕಷ್ಟು ಶಸ್ತ್ರಾಸ್ತ್ರಗಳು ಅವರ ಬಳಿಯಲ್ಲೇ ಇತ್ತು, ಪೂರೈಕೆ ಕೂಡ ಆಗ್ತಾ ಇತ್ತು. ಹಾಗಿದ್ದಾಗಿ ಇಂಥ ಪ್ರಶ್ನೆಗಳು ಯಾಕೆ ಬಂದಿತ್ತು ಅಂತ. ಹೀಗಾಗಿ ಸಹಜವಾಗಿ ಆಂತರಿಕವಾಗಿರ್ತಕ್ಕಂಥ ಬೇಗುದಿಯಾದ್ರೂ ಏನಾಗಿತ್ತು ಅನ್ನೋದ್ರ ಬಗ್ಗೆ ಇನ್ನೂ ಸ್ಪಷ್ಟನೆ ಸಿಗ್ತಾ ಇಲ್ಲ. ಇನ್ನು ಹೋಗ್ತಾ ಅದ್ರ ಬಗ್ಗೆ ಸ್ಪಷ್ಟ ಉದ್ದೇಶವಂತೂ ಸ್ಪಷ್ಟ ಉತ್ತರ ಸಿಗ್ಬೋದು. ಆದ್ರೆ ಒಂದಂತೂ ಸ್ಪಷ್ಟವಾಗಿರೋದೇನಂದ್ರೆ, ಈ ಪಡೆಗಳಿಗೆ ರಷ್ಯಾದಲ್ಲಿ ಆಂತರಿಕವಾಗಿ ಯಾರು ಸಹಾಯವನ್ನ ಮಾಡಿದ್ರು ಮತ್ತೆ ಪುಟಿನ್ ಅವರನ್ನ ತೆಗೆದು ಹಾಕೋದಕ್ಕೆ ಪ್ರಯತ್ನವನ್ನ ಪಟ್ಟರು ಅನ್ನೋದ್ರ ಬಗ್ಗೆ ಈಗ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಅಲ್ಲಿರ್ತಕ್ಕಂಥ ಇಂಟೆಲಿಜೆನ್ಸ್ ಏಜೆನ್ಸಿಗಳು ಸಾಕಷ್ಟು ಮಾಹಿತಿಯನ್ನ ಪಡೆದುಕೊಂಡಿದ್ದಾವೆ ಅಂತ ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಅವರ ಮೇಲೆ ಕ್ರಮ ಆಗೋದು ಮಾತ್ರ ಸದ್ಯದಲ್ಲಿ ನಾವು ಗಮನಿಸ್ತಾ ಹೋಗ್ತೀವಿ. ಪೃಥ್ವಿ, ಓಕೆ, ಧನ್ಯವಾದ ರಾಘವೇಂದ್ರ ಗುಡಿ ನಿಮ್ಮೆಲ್ಲ ಮಾಹಿತಿಗಾಗಿ. ಇಂಟರ್ನ್ಯಾಷನಲ್ ಸುದ್ದಿ ನೋಡಿದ್ರಿ. ಈಗ ನಮ್ಮ ರಾಜ್ಯಕ್ಕೆ ಬರೋಣ. ನಮ್ಮ ರಾಜ್ಯದಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ. ರಾಜ್ಯದಲ್ಲಿ ಕಾಂಗ್ರೆಸ್ ಗೆಲ್ಲಿಸುವಂತ ನಿಟ್ಟಿನಲ್ಲಿ ಯಾರ ಮೇನು ಎಲ್ರಿಗೂ ಗೊತ್ತಿರುವಂತದ್ದು, ಜೋಡೆತ್ತು ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಕೆಲಸವನ್ನ ಮಾಡಿದ್ರು, ಹಾರ್ಡ್ ವರ್ಕ್ ಮಾಡಿದ್ರು, ಪಕ್ಷವನ್ನ ಅಧಿಕಾರಕ್ಕೆ ತರುವಂತ ನಿಟ್ಟಿನಲ್ಲಿ. ಇನ್ನ ಕೆಪಿಸಿಸಿ ಅಧ್ಯಕ್ಷರಂತೂ ಸರಿಯಾಗಿ ನಿದ್ದೆನೂ ಮಾಡ್ದಲೆ ಪಕ್ಷ ಕಟ್ಟಿದ್ದಾರೆ. ಆದ್ರೆ ಈಗ ಅಕ್ಕಿ ತರುವಂತ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವ್ರು ಏನಾದ್ರೂ ಒಂಟಿ ಆಗ್ಬಿಟ್ರಾ ಅನ್ನುವಂತ ಪ್ರಶ್ನೆ ಮೂಡ್ತಾರೆ. ಅನ್ನಭಾಗ್ಯ ಯೋಜನೆ ಅಕ್ಕಿ ತರಲಿಕ್ಕೆ ಸಿಎಂ ಒದ್ದಾಡ್ತಿದ್ದಾರೆ. ದೆಹಲಿಗೆ ಹೋಗಿದ್ರು, ಗೃಹ ಸಚಿವರನ್ನ ಭೇಟಿಯಾಗಿದ್ರು, ಪ್ರಧಾನಮಂತ್ರಿಗಳು ಇರಲಿಲ್ಲ, ಅವ್ರನ್ನ ಭೇಟಿ ಆಗ್ಲಿಕ್ಕೆ ಆಗ್ಲಿಲ್ಲ.
ಆಹಾರ ಸಚಿವರನ್ನ ಭೇಟಿಯಾಗುವಂತ ಪ್ರಯತ್ನ ಆಯ್ತು, ಸಿಕ್ಕಿರ್ಲಿಲ್ಲ. ಅದಾದ್ಮೇಲೆ ಮತ್ತೆ ಮೊನ್ನೆ ಮುನಿಯಪ್ಪ ಹೋಗಿ ಬಂದ್ರು. 10 ಕೆಜಿ ಅಕ್ಕಿ ವಿಚಾರದಲ್ಲಿ ತಲೆ ಕೆಡಿಸಿಕೊಂಡಿಲ್ವಾ ಡಿ ಕೆ ಶಿವಕುಮಾರ್ ಅವರು ಅನ್ನುವಂತ ಪ್ರಶ್ನೆ ಆಗುತ್ತೆ. ಜನರಿಗೆ ಅನ್ನಿಸ್ತಿರ್ಬೋದು, ಮುಖ್ಯಮಂತ್ರಿಗಳಿದ್ದಾರೆ, ಆಹಾರ ಇಲಾಖೆಗೆ ಅಂತ ಸಪರೇಟ್ ಸಚಿವರೇ ಇದ್ದಾರೆ, ಮುನಿಯಪ್ಪನವ್ರು ಇದ್ದಾರೆ, ಪಾಪ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ಅವ್ರು ಯಾಕೆ ತಲೆ ಕೆಡಿಸ್ಕೊಳ್ಬೇಕು ಅಂತ. ಆದ್ರೆ ಎಲ್ಲದಕ್ಕೂ ಕೂಡ ಮೂಗ್ ತೋರಿಸುವಂತ ಡಿ ಕೆ ಶಿವಕುಮಾರ್ ಅವರು ಈ ವಿಚಾರದಲ್ಲಿ ಯಾಕೆ ಎಂಟ್ರಿ ಆಗ್ತಾ ಇಲ್ಲ ಅಂತ ಸಹಜವಾಗಿ ಕುತೂಹಲ ಬಂದೇ ಬರುತ್ತಲ್ವಾ. ಆ ಕಾರಣಕ್ಕೋಸ್ಕರ ಈ ಪ್ರಶ್ನೆಗಳು ಎದ್ದೇಳ್ತಾ ಇರುವಂತದ್ದು. ಅನ್ನಭಾಗ್ಯ ಯೋಜನೆ ಬಗ್ಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಯಾವ ಕಾರಣಕ್ಕೋಸ್ಕರ ತಮ್ಮ ಆಸಕ್ತಿ ತೋರಿಸ್ತಾ ಇಲ್ಲ ಅಂತ ಒಂದು ಪ್ರಶ್ನೆ ಇದೆ. ಅಕ್ಕಿ ಟೆನ್ಷನ್ ಬರೀ ಸಿಎಂ ಹಾಗೂ ಆಹಾರ ಸಚಿವರಿಗಷ್ಟೇನಾ ಅನ್ನುವಂತ ಪ್ರಶ್ನೆ ಇದೆ. ಸರ್, ಅಕ್ಕಿಗೆ ಸಂಬಂಧಪಟ್ಟಂಗೆ ತಾವೇನಾದ್ರು ಬೇರೆ ರಾಜ್ಯಗಳ ಜೊತೆ ಮಾತಾಡಿದ್ರೆ ಅಥವಾ ತಾವೇನಾದ್ರು ಆ ಕಡೆ ಕಿಳಿತೀರಾ ಸರ್? ಸದ್ಯಕ್ಕೆ ನಮ್ಮ ಚೀಫ್ ಮಿನಿಸ್ಟ್ರು, ನಮ್ಮ ಫುಡ್ ಮಿನಿಸ್ಟ್ರು ಮಾತಾಡ್ತಾ ಇದ್ದಾರೆ. ಅವರು ನಮಗೆ ನಾಳೆ ಕ್ಯಾಬಿನೆಟ್ಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಬಟ್ ನಾವು ಏನು ಮಾತು ಕೊಟ್ಟಿದ್ದೇವೋ ನಾವು ಅದನ್ನು ಉಳಿಸ್ಕೊಳ್ತೀವಿ. ಹಾಗಿದ್ರೆ ಅನ್ನಭಾಗ್ಯ ಯೋಜನೆ ಜಾರಿ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಒಂಟಿಯಾಗಿ ಶ್ರಮ ಪಡ್ತಾ ಇದ್ದಾರಾ ಅನ್ನುವಂತ ಪ್ರಶ್ನೆ ಎತ್ತಿದೆ. ಅದೇಗೆ ಅಂತ ನೋಡೋದಾದ್ರೆ ಯಾವ ಕಾರಣಕ್ಕೋಸ್ಕರ ಈ ಪ್ರಶ್ನೆಗಳು ಬರ್ತವೆ ಅನ್ನುವಂಥದ್ದನ್ನ ಗಮನಿಸೋದಾದ್ರೆ, ಸ್ಪೆಷಲಿ ಅವ್ರ ಮುಖ್ಯಮಂತ್ರಿಗಳು, ಅವರೇ ಚೀಫ್ ಎಲ್ಲದಕ್ಕೂ ಕೂಡ. ಸೊ ಯಾವುದೇ ಇಲಾಖೆ ಸಚಿವರಿದ್ರು ಕೂಡ ಅದಕ್ಕೆ ನಿರ್ಧಾರ ಕೈಗೊಳ್ಳಬೇಕು ಅಂದ್ರೆ ಮುಖ್ಯಮಂತ್ರಿಗಳನ್ನು ಕಾಂಟ್ಯಾಕ್ಟ್ ಮಾಡಲೇಬೇಕು. ಸಹಜವಾಗಿ ಸಿದ್ದರಾಮಯ್ಯನವ್ರ ಮೇಲೆ ಡಿಪೆಂಡ್ ಆಗಬೇಕಾಗುತ್ತೆ. ಪಕ್ಷವನ್ನ ಅಧಿಕಾರಕ್ಕೆ ತರುವಂತ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಮತ್ತೆ ಡಿ ಕೆ ಶಿವಕುಮಾರ್ ಅವರ ಪಾತ್ರ ಇಲ್ಲಿ ಬಹುದೊಡ್ಡದಾಗಿರುವಂಥದ್ದು. ಅದು ಎಲ್ರಿಗೂ ಕೂಡ ಗೊತ್ತಿರುವಂಥದ್ದು. ರಾಜ್ಯದಲ್ಲಿ ಸ್ಥಳೀಯ ನಾಯಕತ್ವ ತುಂಬಾ ಗಟ್ಟಿಯಾಗಿದ್ದಂತ ಹಿನ್ನೆಲೆಯಲ್ಲೇ ಕಾಂಗ್ರೆಸ್ ಅಷ್ಟು ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನ ಕಾಣಲಿಕ್ಕೆ ಸಾಧ್ಯ ಆಗಿದ್ದು ಹೈಕಮಾಂಡ್ ಅಲ್ಲ, ಸ್ಥಳೀಯ ನಾಯಕರದ್ದು ಪ್ರಯತ್ನ ಇದ್ದಿದ್ದಲ್ಲಿ. ಅನ್ನಭಾಗ್ಯ ಯೋಜನೆ ಜಾರಿಗೆ ಸಿಎಂ ಮಾತ್ರ ಸರ್ಕಸ್ ಮಾಡ್ತಾ ಇದ್ದಾರಾ ಅನ್ನುವಂತ ಪ್ರಶ್ನೆ ಎದ್ದಿದೆ. ಅನ್ನಭಾಗ್ಯ ಅಕ್ಕಿ ಬಗ್ಗೆ ಸಿದ್ದರಾಮಯ್ಯ ಒದ್ದಾಟ, ಡಿ ಕೆ ಶಿವಕುಮಾರ್ ಅವರು ಸೈಲೆಂಟ್ ಆಗ್ಬಿಟ್ರ ಅನ್ನುವಂತ ಸಹಜ ಕುತೂಹಲ ಕಾಡ್ತಾ ಇರುವಂತದ್ದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಗಮನಿಸೋದಾದ್ರೆ. ಬಿಕಾಸ್ ಗೃಹಲಕ್ಷ್ಮಿ ಯೋಜನೆಗೆಲ್ಲ ತಲೆ ಕೆಡಿಸ್ಕೊಳ್ಳುವಂತ ಡಿ ಕೆ ಶಿವಕುಮಾರ್ ಅವರು ಈ ಅನ್ನಭಾಗ್ಯದ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಂತ ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ ಕೆಲವರು. ಅನ್ನಭಾಗ್ಯ ಅಕ್ಕಿ ಸಿಎಂ ಹಾಗೂ ಮುನಿಯಪ್ಪ ಹೆಗಲಿಗೆ ಮಾತ್ರನಾ ಅಂತ, ಸ್ಪೆಷಲಿ ಮುನಿಯಪ್ಪ ಅವರ ಹೆಗಲಿಗೆ ಮಾತ್ರನಾ ಅಂತ ನೋಡಿದಾಗ ಅವ್ರು ತುಂಬಾ ಎಕ್ಸ್ಪೀರಿಯನ್ಸ್ಡ್ ಪೊಲಿಟಿಷಿಯನ್, ಕೇಂದ್ರ ಸಚಿವರು ಕೂಡ ಆಗಿದ್ದಂಥವ್ರು. ಸೊ ಹೀಗಾಗಿ ಅವರ ಇಲಾಖೆಯಲ್ಲಿ ಮೂಗ್ ತೋರಿಸೋದು ಯಾಕೆ ನಾನು ಅನ್ನುವಂಥದ್ದಕ್ಕೆ ಸುಮ್ಮನಾಗ್ಬಿಟ್ಟಿದಾರ ಡಿ ಕೆ ಶಿ ಅಂತ ಕುತೂಹಲ ಬರುತ್ತೆ. ಪ್ರತಿಭಟನೆ ಹೇಳಿಕೆಗಳಿಗಷ್ಟೇ ಸೀಮಿತವಾಗಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಅನ್ನುವಂಥ ಪ್ರಶ್ನೆ ಇದೆ. ಸಹಜವಾಗಿ ಮುಖ್ಯಮಂತ್ರಿಗಳು ಇದನ್ನು ಬ್ಯಾಲೆನ್ಸ್ ಮಾಡ್ತಾರೆ. ಆಹಾರ ಸಚಿವರು ಕೂಡ ಎಕ್ಸ್ಪೀರಿಯನ್ಸ್ಡ್ ಆಗಿರುವಂತ ಹಿನ್ನೆಲೆಯಲ್ಲಿ ಅವರು ಬ್ಯಾಲೆನ್ಸ್ ಮಾಡ್ತಾರೆ ಅನ್ನುವ ಕಾರಣಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಅವರು ಈ ವಿಚಾರದಲ್ಲಿ ನಾನು ಎಂಟ್ರಿ ಆಗೋದು ಬೇಡ ಅಂತ ಸುಮ್ಮನಾಗಿದ್ದಾರೆ ಅಂತ ಕಾಣಿಸುತ್ತೆ. ಅಕ್ಕಿ ತರಿಸುವಂತ ಯಾವ ಪ್ರಯತ್ನಕ್ಕೂ ಕೂಡ ಮುಂದೆ ಬಂದಿಲ್ಲ. ಬಿಕಾಸ್ ಈ ಅಕ್ಕಿಯನ್ನ ಬೆಳೆಯುವಂಥದ್ದೇ ಒಂದು 6-7 ರಾಜ್ಯಗಳಲ್ಲಿ ಹೆಚ್ಚಾಗಿ ಬೆಳೀತಾರೆ. ಸೊ ಮುಖ್ಯಮಂತ್ರಿಗಳು ಆಹಾರ ಸಚಿವರೇ ಮಾತಾಡ್ತಾ ಇರ್ಬೇಕಾದ್ರೆ ನಾನು ಯಾಕೆ ಹೋಗಿ ಮಾತಾಡ್ಲಿ ಅಂತ, ಬಿಕಾಸ್ ಅವ್ರಿಗೆ ಆದಂತ ಕಾಂಟೆಕ್ಸ್ಟ್ ಇದೆ, ಅವರೇ ಮಾತಾಡ್ತಾ ಇದ್ದಾರೆ. ಪದೇ ಪದೇ ಹೇಗೆ ನಾವು ಹಿಂಸೆ ಕೊಡೋದು ಅನ್ನುವಂತ ಈ ವಿಚಾರಕ್ಕೆ ಸಂಬಂಧಪಟ್ಟಂತೂ ಏನಾದ್ರೂ ನಿರ್ಧಾರ ನಿಲುವಿಗೆ ಬಂದಿದಾರ ಗೊತ್ತಿಲ್ಲ. ಸಿಎಂ ಆಹಾರ ಸಚಿವರು ನೋಡಿಕೊಳ್ತಾರೆ ಅಂತ ಇದ್ದಾರೆ ಡಿ ಕೆ ಶಿವಕುಮಾರ್. ಆಕ್ಚುಲಿ ಅವ್ರು ಹೇಳ್ತಾ ಇರುವಂತದ್ದು ಕೂಡ ಕರೆಕ್ಟ್. ಡಿ ಕೆ ಶಿವಕುಮಾರ್ ಅವರ ವಿಚಾರದಲ್ಲಿ ಅವರ ಹೇಳಿಕೆಯನ್ನ ಗಮನಿಸೋದಾದ್ರೆ, ಬಿಕಾಸ್ ಎಲ್ಲದಕ್ಕೂ ಕೂಡ ಮೂಗ್ ತೋರಿಸಿದ್ರು, ಎಲ್ಲದಕ್ಕೂ ಹಸ್ತಕ್ಷೇಪವನ್ನ ಮಾಡ್ಬಿಟ್ರು ಅಂತ ನಾವೇ ನೆಕ್ಸ್ಟ್ ಹೊಡೆದು ಬಿಡ್ತೀವಿ. ಆ ಕಾರಣಕ್ಕೋಸ್ಕರ ಓಕೆ, ಈಗ ಸಿದ್ದರಾಮಯ್ಯನವ್ರು ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ, ಅವರೇ ಮಾಡ್ಲಿ ಅಂತ ಬಿಟ್ಟಿರ್ಬೋದು. ಸಿಎಂ ಆಹಾರ ಸಚಿವರು ಬ್ರ್ಯಾಂಡ್ ಬೆಂಗಳೂರು ಬಗ್ಗೆ ಡಿ ಕೆ ಶಿವಕುಮಾರ್ ಹೆಚ್ಚಿನ ಆಸಕ್ತಿ ಸಹಜ. ಅದು ಬೆಂಗಳೂರಿನ ನಗರಾಭಿವೃದ್ಧಿ ಸಚಿವರು ಅವರೇ ಆಗಿರುವಂತ ಹಿನ್ನೆಲೆಯಲ್ಲಿ ಬ್ರ್ಯಾಂಡ್ ಬೆಂಗಳೂರಿಗೆ ಒಂದು ಹೊಸ ರೂಪವನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಹೆಚ್ಚಿನ ಆಸಕ್ತಿಯನ್ನ ಹಾಕ್ತಾ ಇದ್ದಾರೆ. ಅವರಿಗೆ ಕೊಟ್ಟಿರುವಂತ ಇಲಾಖೆಗಳ ಮೇಲೆ ಹೆಚ್ಚಿನ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಬ್ರ್ಯಾಂಡ್ ಬೆಂಗಳೂರು ಬಗ್ಗೆನೇ ಡಿ ಕೆ ಶಿವಕುಮಾರ್ ಅವರು ಮೀಟಿಂಗ್ ಮಾಡ್ತಾ ಇದ್ದಾರೆ. ಅವರದ್ದೇ ಇಲಾಖೆ ಆಗಿರುವಂತ ಹಿನ್ನೆಲೆಯಲ್ಲಿ ಅದರ ಜೊತೆಗೆ ಎಲ್ಲ ಮುಖ್ಯಮಂತ್ರಿಗಳನ್ನ, ಅಂದ್ರೆ ಮಾಜಿ ಮುಖ್ಯಮಂತ್ರಿಗಳನ್ನ, ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ನಿರ್ವಹಿಸಿದಂತವ್ರನ್ನ ಕೂಡ ಮೀಟ್ ಮಾಡಿ ಡಿ ಕೆ ಶಿವಕುಮಾರ್ ಅವರು ಸಲಹೆಯನ್ನ ಪಡ್ಕೊಳ್ತಾ ಇರುವಂತದ್ದನ್ನ ಕೂಡ ನೀವು ಗಮನಿಸಿದ್ದೀರಾ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನ್ಯೂಸ್ ಡೆಸ್ಕ್ ಇಂದ. ಎಸ್ ಶಿವಪ್ರಸಾದ್, ಗಮನಿಸ್ತಾ ಇದ್ವಿ ನಾವು, ಅಂದ್ರೆ ಈಗ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಅವರು ಸಭೆಯನ್ನ ಕರೀತಾರೆ. ಯಾವ ರೀತಿಯಾಗಿ ಸರ್ವರ್ ಅಪ್ಡೇಟ್ ಆಗ್ತದೆ, ಏನಾಗ್ತದೆ, ಯಾವತ್ತಿಂದ ಜಾರಿ ಮಾಡಬಹುದು ಅಂತ ಮಾಹಿತಿಯನ್ನ ಪಡ್ಕೊಳ್ತಾರೆ. ಆದ್ರೆ ಅನ್ನಭಾಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರು ಎಂಟ್ರಿ ಕೊಡದಲೇ ಇರುವಂತದ್ದು ಸಹಜವಾಗಿ ಕುತೂಹಲ ಕೆಡೆ ಮಾಡಿಕೊಡುತ್ತೆ. ಬಿಕಾಸ್ ಬೇರೆ ಇಲಾಖೆಗಳಲ್ಲಿ ಓಕೆ, ಡಿ ಸಿ ಎಂ ಆಗಿದ್ದಂಥವ್ರು ಹಸ್ತಕ್ಷೇಪ ಮಾಡಲ್ಲ, ಆದ್ರೆ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಇಲಾಖೆ ಮಾತ್ರ ಹಸ್ತಕ್ಷೇಪ ಮಾಡದಲೆ ಉಳಿದಂಥದ್ದು ಎಲ್ಲದ್ರ ಮೇಲೂ ಕೂಡ ಹಸ್ತಕ್ಷೇಪ ಮಾಡ್ತಾ ಇರುವಂಥದ್ದು ಸಹಜವಾಗಿ ಪ್ರಶ್ನೆ ಮತ್ತೆ ಕುತೂಹಲ ಹುಟ್ಟಾಕತ್ತೆ. ಯಾಕೆ ಅಂತ ಅನ್ಸುತ್ತೆ ಅಂತ.
ಪೃಥ್ವಿರಾಜ್, ಕಾಂಗ್ರೆಸ್ ಕೊಟ್ಟಿರುವಂತ 5 ಗ್ಯಾರಂಟಿಗಳಿದೆಯಲ್ಲ, ಅದು ಒಬ್ಬ ಸಿಎಂ ಆಗ್ಲಿ ಅಥವಾ ಆಯಾ ಇಲಾಖೆಯ ಸಚಿವರಾಗ್ಲಿ ನಿಭಾಯಿಸುವಂತದ್ದಲ್ಲ. ಒಂದು ಟೀಮ್ ವರ್ಕ್ ಆಗಿ ಮಾಡಿದ್ರೆ ಮಾತ್ರ ಇಷ್ಟು ಒಂದು ದೊಡ್ಡ ಗ್ಯಾರಂಟಿಗಳು, ಅದರಲ್ಲೂ ಕೂಡ ಅನ್ನಭಾಗ್ಯ ಅಂತ ಒಂದು ದೊಡ್ಡ ಗ್ಯಾರಂಟಿ ಇದೆಯಲ್ಲ, ಇದು ಮನೆ ಮನೆಗೂ ಕೂಡ BPL ಹಾಗೂ ಅಂತ್ಯೋದಯ ಕಾರ್ಡ್ ಹೋಲ್ಡರ್ಸ್ ಏನಿದ್ರಲ್ಲ ಅವ್ರಿಗೆ ಅಕ್ಕಿಯನ್ನು ತಲುಪಿಸುವಂಥದ್ದು. ಇಂತಹ ದೊಡ್ಡ ಯೋಜನೆ ಯಶಸ್ವಿ ಆಗಬೇಕು ಅಂತಂದ್ರೆ ಯಾವಾಗ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು, ಜೊತೆಗೆ ಸರ್ಕಾರ ರಚನೆಯಲ್ಲಿ ಯಾವ ರೀತಿಯಾಗಿ ಜೋಡೆತ್ತುಗಳ ರೀತಿಯಲ್ಲಿ ಸಿಎಂ ಹಾಗೂ DCM ಏನಂದ್ರೆ DK ಶಿವಕುಮಾರ್ ಸಿದ್ದರಾಮಯ್ಯ ಕೆಲಸ ಮಾಡಿದ್ರಲ್ಲ, ಹಾಗೆ ಕೆಲಸ ಮಾಡಿದ್ರೆ ಮಾತ್ರ ಇದು ಸಾಕಾರ ಆಗೋಕೆ ಸಾಧ್ಯ. ಅದರಲ್ಲೂ ಕೂಡ ಅನ್ನಭಾಗ್ಯ ಯೋಜನೆಗೆ ಅಕ್ಕಿ ಸಿಗ್ತಾ ಇಲ್ಲ. ಬೇರೆ ಬೇರೆ ರಾಜ್ಯಗಳ ಜೊತೆಯಲ್ಲಿ ಮಾತಾಡಬೇಕು, ಕೇಂದ್ರ ಸರ್ಕಾರ ಕೊಡಲ್ಲ ಅಂತ ಹೇಳಿದೆ, ಬೇರೆ ಬೇರೆ ರಾಜ್ಯಗಳ ಜೊತೆಯಲ್ಲಿ ಮಾತಾಡಬೇಕು, ಅಧಿಕಾರಿಗಳ ಜೊತೆಯಲ್ಲಿ ಮಾತಾಡಬೇಕು. ಆದರೆ ಇಷ್ಟು ಕೆಲಸವನ್ನ CM ಸಿದ್ದರಾಮಯ್ಯ ಹಾಗೂ ಆಹಾರ ಸಚಿವ KH ಮುನಿಯಪ್ಪ ಅವರು ಹೆಗಲ ಮೇಲೆ ಹಾಕೊಂಡು ಕೆಲಸವನ್ನ ಮಾಡ್ತಿದ್ದಾರೆ. ಆದರೂ ಕೂಡ ಅದು ಸಾಕಾರ ಆಗ್ತಾ ಇಲ್ಲ. ಆದರೆ ಇಂತಹ ಒಂದು ಸರ್ಕಾರ ಸಂಕಷ್ಟದಲ್ಲಿದೆ, ಅನ್ನಭಾಗ್ಯ ಯೋಜನೆ ಅನ್ನುವಂಥ ಯೋಜನೆ ಜನರಿಗೆ ತಲುಪಿಸುವ ವಿಳಂಬ ಆಗ್ತಾ ಇದೆ. ವಿರೋಧ ಪಕ್ಷಗಳು ಇದನ್ನೇ ಅಸ್ತ್ರವಾಗಿಟ್ಕೊಂಡು ಟೀಕೆಯನ್ನ ಮಾಡ್ತಾ ಇದೆ. ಡೆಡ್ಲೈನ್ ಕೂಡ ಬಂದೇ ಬಿಡ್ತು. ಆದ್ರೆ ಇಷ್ಟಾದ್ರೂ ಕೂಡ DCM DK ಶಿವಕುಮಾರ್ ಅವರು ಮಾತ್ರ ಅನ್ನಭಾಗ್ಯ ವಿಚಾರಕ್ಕೆ ಅಷ್ಟಾಗಿ ತಲೆ ಕೆಡಿಸ್ಕೊಂಡಿಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ. ಯಾಕಂದ್ರೆ ಇದುವರೆಗೂ ಅವರು ಅಧಿಕಾರಿಗಳ ಜೊತೆ ಸಭೆ ಮಾಡಿರೋದಾಗಿರ್ಬೋದು, ಅಥವಾ ಹೊರ ರಾಜ್ಯಗಳ ಇಲ್ಲಿ ಅಕ್ಕಿ ಎಲ್ಲ ಸಿಗುತ್ತಲ್ಲ ಆ ರಾಜ್ಯಗಳ ಮುಖ್ಯಮಂತ್ರಿಗಳು ಅಥವಾ ಸಚಿವರು ಅಧಿಕಾರಿಗಳ ಜೊತೆ ಮಾತಾಡಿದ ಆಗಿರ್ಬೋದು, ಅಥವಾ ಕೇಂದ್ರ ನಾಯಕರನ್ನ ದೂರವಾಣಿ ಮೂಲಕ ಅಥವಾ ಡೈರೆಕ್ಟ್ ಆಗಿ ಭೇಟಿ ಮೂಲಕ ಸಂಪರ್ಕ ಮಾಡಿ ಮನವಿ ಮಾಡಿರುವಂತದ್ದಾಗಿರ್ಬೋದು, ಇದ್ಯಾವುದೂ ಕೂಡ ಇಲ್ಲ. ಕೇಳಿದಾಗ ಅನ್ನಭಾಗ್ಯ ಈ ಒಂದು ಸಮಸ್ಯೆಗೆ ಎಂಟ್ರಿ ಆಗ್ತೀರಾ ಅಕ್ಕಿ ವಿಚಾರಕ್ಕೆ ಅನ್ನುವಂಥ ಮಾತು ಕೂಡ ಅವ್ರು ಹೇಳ್ತಾರೆ. ಅದಕ್ಕೆ CM ಇದ್ದಾರೆ, ಜೊತೆಗೆ ಆ ಇಲಾಖೆಯ ಮಂತ್ರಿಗಳಿದ್ದಾರೆ, ಅವರೇ ಅದನ್ನ ನೋಡ್ಕೊಂತಾರೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಸೊ ಎಲ್ಲೋ ಇದು ಕೂಡ ಸಿದ್ದರಾಮಯ್ಯ ಅವರಿಗೆ ಜೋಡತ್ ರೀತಿಯಲ್ಲಿ ಇದ್ದಂಥ DK ಶಿವಕುಮಾರ್ ಈಗ ನಮ್ಮನ್ನ ಒಂಟಿ ಮಾಡಿಬಿಟ್ರಲ್ಲ ಅನ್ನುವಂಥ ಬೇಸರ ಕೂಡ ಒಂದ್ ಕಡೆ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂಥದ್ದು. ಪೃಥ್ವಿರಾಜ್, ಬೇಸರ ಇದೆಯಾ ಅಥವಾ ನಾನು ಯಾಕೆ ಹಸ್ತಕ್ಷೇಪ ಮಾಡಬೇಕು ಅಂತ DK ಶಿವಕುಮಾರ್ ಅವರು ಸೈಲೆಂಟ್ ಆಗಿದ್ದಾರಾ ಅನ್ನುವಂಥದ್ದನ್ನ. ಧನ್ಯವಾದ ಶಿವಪ್ರಸಾದ್ ನಿಮ್ಮೆಲ್ಲ ಮಾಹಿತಿಗಾಗಿ. ಮುಂದಿನ ಸುದ್ದಿಗೋಣ, ಅದು ಆಲ್ಮೋಸ್ಟ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತಾನೆ ಹೋಲಿಕೆ ಆಗುತ್ತೆ. CM DCM ಹೊಂದಾಣಿಕೆ ವಿಚಾರದ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ. ಎಲ್ಲ ಸೈಲೆಂಟ್ ಆಗ್ಬಿಟ್ಟಿದಾರ DK ಶಿವಕುಮಾರ್ ಅಂತ. ಆದ್ರೆ ಇನ್ನೂ ಕೆಲವೊಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ನೋಡ್ದಾತಾರೆ ಹೊಂದಾಣಿಕೆ ಕೊರತೆ ಏನಾದ್ರೂ ಕಾಡ್ತಾ ಇದೆಯಾ ಸಿದ್ದರಾಮಯ್ಯ ಮತ್ತೆ DK ಶಿವಕುಮಾರ್ ಅವರ ನಡುವೆ ಅಂತ. ಸಿದ್ದು DKಶಿ ಮಧ್ಯೆ ಕೋಲ್ಡ್ ವಾರ್ ನಡೀತಾ ಇದೆಯಾ? ಬಿಕಾಸ್ ವರ್ಗಾವಣೆ ವಿಚಾರ ಆಗ್ಲಿ, ಗುತ್ತಿಗೆ ನೌಕರನ ನೇಮಕಾತಿ ವಿಚಾರನೆ ಆಗ್ಲಿ, ಇದರಲ್ಲಿ ಬರೀ ಇವ್ರ ಕಡೆಯವ್ರನ್ನ ಅಂದ್ರೆ ಸಿದ್ದರಾಮಯ್ಯನವ್ರ ಕಡೆಯವ್ರನ್ನೇ ನೇಮಕ ಮಾಡ್ಕೊಳ್ತಾ ಇದ್ದಾರೆ ಅಂತ DK ಶಿವಕುಮಾರ್ ಅವರು ಎಲ್ಲೋ ಒಂದ್ ಕಡೆ ಬೇಸರ ಅಂತ ಹೇಳಲಾಗ್ತಾ ಇದೆ. ವಿವಿಧ ಸಚಿವಾಲಯಗಳಿಗೆ ಗುತ್ತಿಗೆ ನೌಕರರನ್ನ ನೇಮಕಾತಿ ಮಾಡ್ಕೊಳ್ಳಾಗ್ತಾ ಇದೆ. ಅದರಲ್ಲೂ ಸ್ಪೆಷಲಿ ಮೈಸೂರಿನವರಿಗೆ ಹೆಚ್ಚಿನ ಆದ್ಯತೆಯನ್ನ ಕೊಡ್ತಾ ಇದ್ದಾರಂತೆ ಮುಖ್ಯಮಂತ್ರಿಗಳು ತಮ್ಮ ಜಿಲ್ಲೆಯವರಿಗೆ. ಇದೇ ಕಾರಣಕ್ಕೆ ಖರ್ಗೆಗೆ ದೂರನ್ನ ನೀಡಿದ್ದಾರಂತೆ DK ಶಿವಕುಮಾರ್ ಅವರು. DK ಶಿವಕುಮಾರ್ ಅವರು ಯಾವ ಕಾರಣಕ್ಕೋಸ್ಕರ ಬೇಸರಗೊಂಡಿದ್ದಾರೆ, ಈಗ ಖರ್ಗೆ ಅವರಿಗೆ ದೂರು ಕೊಟ್ಟಿದ್ದಾರಂತೆ ಅಂತ ಹೇಳ್ತಾ ಇದೀವಲ್ಲ, ಏನ್ ಆರೋಪ ಮಾಡ್ತಾ ಇದ್ದಾರೆ ಅಂತ ನೋಡೋದಾದ್ರೆ CM ಸಿದ್ದರಾಮಯ್ಯ ಅವರ ಮೇಲೆ ಈ ಆರೋಪ ಇರುವಂತದ್ದು. DCM ಮಧ್ಯೆ ಕೋಲ್ಡ್ ವಾರ ಅನ್ನುವಂತ ಪ್ರಶ್ನೆ ಯಾವ ಕಾರಣಕ್ಕೆ ಬರ್ತಾ ಇದೆ ಅಂತ ನಾವು ಗಮನಿಸೋದಾದ್ರೆ, ಇಲ್ಲಿ ವರ್ಗಾವಣೆ ಗುತ್ತಿಗೆ ಸಿಬ್ಬಂದಿ ನೇಮಕಾತಿಯಲ್ಲಿ ಎಲ್ಲೋ ಒಂದ್ ಕಡೆ ಅವ್ರ ಕಡೆಯವ್ರಿಗೆ ಅವ್ರ ಜಿಲ್ಲೆಯವ್ರಿಗೆ ಮಾಡ್ತಾ ಇದ್ದಾರೆ. ವಿವಿಧ ಸಚಿವಾಲಯಗಳಿಗೂ ಕೂಡ ಗುತ್ತಿಗೆ ನೌಕರರನ್ನ ನೇಮಕಾತಿ ಮಾಡಲಾಗ್ತದೆ. ಅದರಲ್ಲೂ ಕೂಡ ಅವ್ರ ಕಡೆಯವರಿಗೆ ಹೆಚ್ಚಿನದಾಗಿ ಆದ್ಯತೆ ಕೊಡ್ಲಾಗ್ತದೆ. ಅದರಲ್ಲೂ ಸ್ಪೆಷಲಿ ವರ್ಣ ಸಿದ್ದರಾಮಯ್ಯನವರು ಗೆದ್ದಿರುವಂತ ಕ್ಷೇತ್ರ, ಇನ್ನ ಮೈಸೂರಿನವರಿಗೆ ಹೆಚ್ಚಿನ ಆದ್ಯತೆಯನ್ನ ಕೊಡ್ಲಾಗ್ತಾ ಇದೆ ಅನ್ನುವಂತ ಆರೋಪ ಅಂತೆ. ಆಯಾ ಕಟ್ಟಿನ ಹುದ್ದೆಗಳಿಗೆ ಆಪ್ತ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿಕೊಳ್ಳಲಾಗ್ತದೆ. ಅವರವರ ಆಪ್ತ ಅಧಿಕಾರಿಗಳನ್ನು ಮಾತ್ರ ವರ್ಗಾವಣೆ ಮಾಡ್ಕೊಳ್ತಾ ಇದ್ದಾರೆ. ಆಪ್ತ ಸಚಿವರ ಮೂಲಕ ವರ್ಗಾವಣೆ ದಂಧೆಯ ಆರೋಪವನ್ನ ಕೂಡ ಮಾಡ್ಲಾಗ್ತಾರೆ. ಮೊನ್ನೆ ಹಿರಿಯ ಸಚಿವರುಗಳು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ಗೆ ದೂರನ್ನ ಕೊಟ್ಟಿದ್ರಂತೆ. DK ಶಿವಕುಮಾರ್ ಅವರು ಕೂಡ ಅದೇ ಕಾರಣಕ್ಕೆ ಬೇಸರಗೊಂಡಿದ್ದಾರಂತೆ. ಸಿದ್ದರಾಮಯ್ಯ ನಡೆಗೆ ಅಸಮಾಧಾನಗೊಂಡಿದ್ದಾರಂತೆ DK ಶಿವಕುಮಾರ್ ಅವರು. ಈ ವರ್ಗಾವಣೆ ಮತ್ತೆ ನೇಮಕಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ AICC ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ದೂರನ್ನ ನೀಡಿದ್ದಾರೆ DK ಶಿವಕುಮಾರ್ ಅಂತ ಹೇಳಲಾಗ್ತದೆ. ಪೂರ್ಣಾವಧಿ CM ಹೇಳಿಕೆ ಬಗ್ಗೆಯೂ ಕೂಡ ಖರ್ಗೆಗೆ ದೂರನ್ನ ಕೊಡಲಾಗಿತ್ತು. ಆ ಕಾರಣಕ್ಕೋಸ್ಕರನೇ ಮೊನ್ನೆ ಮಹದೇವಪ್ಪ ಅವ್ರನ್ನ ಕರೆಸಿಕೊಂಡು KC ವೇಣುಗೋಪಾಲ್ ಅವರು ಈ ರೀತಿಯಾಗಿ ಮಾತನಾಡಬೇಡಿ ಅಂತ ಹೇಳಿದ್ದಾರೆ, ಸೂಚನೆ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗಿತ್ತು. ಅದನ್ನು ಕೂಡ ನಿಮಗೆ ತೋರಿಸಿದ್ವಿ. ನಾನು ಸೋನಿಯಾ ರಾಹುಲ್ ಗಮನಕ್ಕೆ ತರುವಂತೆ ಒತ್ತಾಯವನ್ನ ಕೂಡ ಮಾಡಲಾಗಿದೆ ಖರ್ಗೆ ಅವರಿಗೆ ದೂರೋದ್ರ ಜೊತೆಗೆ. ಸೊ ನೋಡಬೇಕು ನಿಜಕ್ಕೂ ಈ ರೀತಿಯಾದಂತ ಒಂದು ಅಸಮಾಧಾನ ಇದೆಯಾ ಅನ್ನುವಂಥದ್ದು ಬಗ್ಗೆ. ಬಿಕಾಸ್ DK ಶಿವಕುಮಾರ್ ಅವರು ಕೂಡ ಪ್ರಮುಖ ಪಾತ್ರಧಾರಿ ಸರ್ಕಾರ ಅಧಿಕಾರಕ್ಕೆ ಅಂದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವಂತ ನಿಟ್ಟಿನಲ್ಲಿ. ಬಟ್ ಇಲ್ಲಿ ಯಾವ್ದ್ರಲ್ಲೂ ಕೂಡ ನನ್ನ ಇನ್ವಾಲ್ವ್ ಮಾಡ್ಕೊಳ್ತಾ ಇಲ್ಲ ಅನ್ನುವಂಥದ್ದು ಬಗ್ಗೆ ಬೇಜಾರಿದೆ ಅಂತ ಹೇಳಲಾಗ್ತದೆ. ಇದೆಲ್ಲದಕ್ಕೂ ಕೂಡ ಕಡಿವಾಣ ಹಾಕ್ತಾರಾ ಮಲ್ಲಿಕಾರ್ಜುನ್ ಖರ್ಗೆ ಅವರು? ಕಾದ್ ನೋಡ್ಬೇಕು. ಮತ್ತಷ್ಟು ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.
ವೆಲ್ಕಮ್ ಬ್ಯಾಕ್. ಸರ್ವರ್ ಸಮಸ್ಯೆ ತಗ್ಗಿದಂತ ಹಿನ್ನೆಲೆಯಲ್ಲಿ ಉಚಿತ ವಿದ್ಯುತ್ ಯೋಜನೆ ಗೃಹ ಜ್ಯೋತಿ ಇದೆಯಲ್ಲ, ನೋಂದಣಿ ಪ್ರಕ್ರಿಯೆ ಚುರುಕು ಪಡ್ಕೊಂಡಿದೆ. ನಿನ್ನೆ ಒಂದು ದಿನ 11.17 ಲಕ್ಷ ಮಂದಿ ಅರ್ಜಿಯನ್ನ ಸಲ್ಲಿಸಿದ್ದು, ಇವರೆಗೂ ಟೋಟಲ್ ಆಗಿ 45 ಲಕ್ಷ ಜನರು ನೋಂದಣಿಯನ್ನ ಮಾಡಿಸಿಕೊಂಡಂತಾಗಿದೆ. ಮತ್ತೊಂದು ಗ್ಯಾರಂಟಿ, ಗೃಹಲಕ್ಷ್ಮಿ ಯೋಜನೆಗೆ ಜೂನ್ 27ರಿಂದ ಅರ್ಜಿ ಸಲ್ಲಿಕೆ ಶುರುವಾಗಲಿದೆ ಅಂತ ಮಹಿಳಾ ಮತ್ತು ಕುಟುಂಬ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಮಾತನಾಡಿದಂತ ಅವರು, ಅರ್ಜಿ ಸಲ್ಲಿಕೆಗೆ ಬೇಕಾದಂತಹ ಸಾಫ್ಟ್ವೇರ್ ಸಿದ್ಧವಾಗಿದೆ, ಜೂನ್ 27ರಿಂದ ಅರ್ಜಿ ಸಲ್ಲಿಕೆ ಆರಂಭವಾಗಲಿದೆ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ನ ಸುಳ್ಳು ಗ್ಯಾರಂಟಿಗಳ ವಿರುದ್ಧ ರಾಜ್ಯದಾದ್ಯಂತ ಆಂದೋಲನ ಮಾಡ್ತೇವೆ ಅಂತ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಗುಡುಗಿದ್ದಾರೆ. ಅಧಿವೇಶನದ ವೇಳೆ ರಾಜ್ಯಪಾಲರ ಭಾಷಣದ ನಂತರ ವಿಧಾನಸೌಧ ಗಾಂಧಿ ಪ್ರತಿಮೆ ಬಳಿ ಧರಣಿ ಕುಳಿತುಕೊಳ್ಳುವುದಾಗಿ ಬಿಎಸ್ವೈ ಹೇಳಿದ್ದಾರೆ. ನಮ್ಮ ಸೋಲಿಗೆ ಕಾಂಗ್ರೆಸ್ನ ಫ್ರೀ ಘೋಷಣೆಗಳು ಕಾರಣ ಅಂತ ಹೇಳಿದ್ರು ಬಿಎಸ್ವೈ. ನಿಯಮ ಪಾಲಿಸದೆ ಮನೆ ಕರೆಂಟ್ ಕಟ್ ಮಾಡಿದಂತ ಬೆಸ್ಕಾಂಗೆ 25,000 ರೂಪಾಯಿ ದಂಡವನ್ನ ವಿಧಿಸಿರುವಂತಹ ಘಟನೆ ದಾವಣಗೆರೆಯಲ್ಲಿ ನಡೆದಿದೆ. 2022 ಆಗಸ್ಟ್ 1,454 ರೂಪಾಯಿ ಬಿಲ್ ಕಟ್ಟಿಲ್ಲ ಅಂತ ಲೈನ್ ಮ್ಯಾನ್ ಕರೆಂಟ್ ಅನ್ನ ತೆಗೆದಿದ್ದ. ಸಮಯ ಇದ್ದರೂ ಕೂಡ ಕರೆಂಟ್ ಕಟ್ ಮಾಡಿದ್ದಕ್ಕೆ ಸಿಡ್ದಂತ ಮನೆ ಮಾಲೀಕ ಪವನ್ ಗ್ರಾಹಕರ ಪರಿಹಾರ ಆಯೋಗದ ಮೊರೆ ಹೋಗಿದ್ರು. ವಿಚಾರಣೆ ನಡೆಸಿದಂತ ಆಯೋಗ ಬೆಸ್ಕಾಂಗೆ 20,000 ದಂಡ, ದೂರದಾನಿಗೆ 5,000 ರೂಪಾಯಿ ಪರಿಹಾರವನ್ನ ನೀಡುವಂತೆ ಆದೇಶವನ್ನ ಮಾಡಿದೆ. ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ವಾಸ್ತು ಪಾಠವನ್ನು ಮಾಡಿದ್ದಾರೆ. ವಾಸ್ತು ಸರಿಯಿಲ್ಲ ಎನ್ನುವಂತ ಕಾರಣಕ್ಕೆ ಬಂದ್ ಮಾಡಲಾಗಿದ್ದಂತ ದಕ್ಷಿಣದ ಬಾಗಿಲನ್ನ ಓಪನ್ ಮಾಡಿಸಿದ್ದಾರೆ. 5 ವರ್ಷದಿಂದ ಬಂದ್ ಆಗಿತ್ತು. ಅನ್ನಭಾಗ್ಯ ಅಕ್ಕಿ ಸಂಬಂಧ ಸಿಎಂ ಸಭೆಯನ್ನ ನಡೆಸಲಿಕ್ಕೆ ವಿಧಾನಸೌಧಕ್ಕೆ ಆಗಮಿಸಿದ್ರು. ಈ ವೇಳೆ ದಕ್ಷಿಣ ದ್ವಾರ ಬಂದ್ ಆಗಿರುವುದನ್ನ ನೋಡಿ ಸಿಎಂ ಪ್ರಶ್ನೆಯನ್ನ ಮಾಡಿದ್ರು. ವಾಸ್ತು ಕಾರಣದಿಂದ ಬಂದ್ ಮಾಡಲಾಗಿದೆ ಅಂತ ಅಧಿಕಾರಿಗಳು ಹೇಳಿದ್ರು. ಇದಕ್ಕೆ ಸಿಎಂ ಪ್ರತಿಕ್ರಿಯಿಸಿ, ಆರೋಗ್ಯಕರ ಮನಸ್ಸು, ಸ್ವಚ್ಛ ಹೃದಯ, ಜನಪರ ಕಾಳಜಿ, ಒಳ್ಳೆ ಗಾಳಿ ಬೆಳಕು ಬರುವಂತಿದ್ರೆ ಅದೇ ಕಣ್ರಿ ಉತ್ತಮ ವಾಸ್ತು ಅಂತ ಹೇಳಿದ್ರು. ಮೊದಲು ದಕ್ಷಿಣದ ಬಾಗಿಲನ್ನ ಓಪನ್ ಮಾಡ್ರಿ ಅಂತ ಹೇಳಿ ಬಾಗಿಲನ್ನ ತೆಗೆಸಿದ್ರು. ವೀರಶೈವ ಲಿಂಗಾಯತರು ಶೂದ್ರರು ಅಂತ ಬೆಳಗಾವಿಯಲ್ಲಿ ಕೆಎಲ್ಇ ಕಾರ್ಯಾಧ್ಯಕ್ಷರಾಗಿರುವಂತಹ ಪ್ರಭಾಕರ್ ಕೋರೆ ಅವರು ಹೇಳಿದ್ದಾರೆ. ಅಖಿಲ ಭಾರತ ವೀರಶೈವ ಲಿಂಗಾಯತ ಸಂಘಟನೆಯಿಂದ ಚುನಾಯಿತ ಶಾಸಕರಿಗೆ ಸನ್ಮಾನ ಸಮಾರಂಭ ಆಯೋಜನೆ ಮಾಡಲಾಗಿತ್ತು. ಈ ವೇಳೆ ಮಾತನಾಡಿದಂತಹ ಪ್ರಭಾಕರ್ ಕೋರೆ, ಜನಪ್ರತಿನಿಧಿಗಳು ಸಮಾಜದ ಋಣವನ್ನ ಮರೆಯಬಾರದು, ಸಣ್ಣ ಸಮಾಜದವರು ಸಹ ಅಭಿಮಾನದಿಂದ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದರು. ಅಮೆರಿಕ ಪ್ರವಾಸದ ಬಳಿಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ 2 ದಿನದ ಈಜಿಪ್ಟ್ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಕೈರೋ ವಿಮಾನ ನಿಲ್ದಾಣಕ್ಕೆ ಬಂದಿಳಿದಂತ ಮೋದಿಯನ್ನ ಈಜಿಪ್ಟ್ ಅಧ್ಯಕ್ಷ ಅಬ್ದೆಲ್ ಫತಾಹ್ ಸಿಸಿ ಆತ್ಮೀಯವಾಗಿ ಬರಮಾಡಿಕೊಂಡ್ರು. ಇನ್ನು ಹೋಟೆಲ್ಗೆ ಬಂದಂತ ಮೋದಿ ಅವರನ್ನ ಈಜಿಪ್ಟ್ನಲ್ಲಿರುವಂತಹ ಭಾರತೀಯ ಸಮುದಾಯ ಅದ್ದೂರಿಯಾಗಿ ಸ್ವಾಗತವನ್ನ ಕೋರ್ತು. ಇನ್ನು ಪ್ರಧಾನಿ ಮೋದಿ ಕೈರೋದಲ್ಲಿರುವಂತಹ 11ನೇ ಶತಮಾನದ ಐತಿಹಾಸಿಕ ಮಸೀದಿ ಅಲ್ ಹಕೀಮ್ ಮಸೀದಿಗೆ ಭೇಟಿಯನ್ನ ಕೊಟ್ಟಿದ್ರು. ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿ ನೋಡ್ತಾ ಹೋಗೋಣ. ರಾಜ್ಯದ ಕೆಎಂಎಫ್ಗೆ ಕೇರಳದ ಮಿಲ್ಮಾ ಸಡ್ಡನ್ನ ಹೊಡೆದಿದೆ. ಕರ್ನಾಟಕ ಹಾಲು ಉತ್ಪಾದಕರ ಮಹಾಮಂಡಳಿ ತನ್ನ ನಂದಿನಿ ಹಾಲಿನ ಮಾರಾಟ ಕೇಂದ್ರಗಳನ್ನ ಕೇರಳದಲ್ಲಿ ತೆರೆದಿರೋದಕ್ಕೆ ಪ್ರತಿಯಾಗಿ ಕರ್ನಾಟಕದಲ್ಲಿ ತನ್ನ ಮಿಲ್ಮಾ ಹಾಲಿನ ಉತ್ಪನ್ನಗಳನ್ನು ಮಾರಾಟ ಮಾಡಲಿಕ್ಕೆ ಕೇರಳ ಹಾಲು ಉತ್ಪಾದಕ ಸಂಘ ಯೋಜನೆಯನ್ನ ಮಾಡಿದೆ. ಬೆಂಗಳೂರು, ಮೈಸೂರು ಹಾಗೂ ಕೊಡಗಿನಲ್ಲಿ ಈ ಮಾರಾಟ ಕೇಂದ್ರಗಳು ಸ್ಥಾಪನೆ ಆಗಿವೆ. ಬೆಂಗಳೂರಿನ ನಾಯಂಡಹಳ್ಳಿ ಬಳಿ ಭೀಕರ ರಸ್ತೆ ಅಪಘಾತ ನಡೆದಿದೆ. ಕಾರೊಂದು ಅತಿ ವೇಗವಾಗಿ ಬಂದು ಡಿವೈಡರ್ಗೆ ಗುದ್ದಿದೆ. ಕುಡಿದ ಮತ್ತಿನಲ್ಲಿ ಒನ್ವೇನಲ್ಲಿ ಬಂದಂತಹ ಚಾಲಕ ಡಿವೈಡರ್ಗೆ ಗುದ್ದಿ ಅಪಘಾತವನ್ನು ಮಾಡಿದ್ದಾರೆ. ಇದರಿಂದಾಗಿ ನಾಯಂಡಹಳ್ಳಿ ರಸ್ತೆಯಲ್ಲಿ ಕೆಲ ಹೊತ್ತು ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಬೈಪಾಸ್ ಬಳಿ 4 ಕಾರುಗಳ ಮಧ್ಯೆ ಸರಣಿ ಅಪಘಾತ ಸಂಭವಿಸಿದೆ. ಬೆಂಗಳೂರು ಮೂಲದಂತವರು ತಿರುಪತಿಗೆ ತೆರಳುತ್ತಾ ಇದ್ದಾಗ ನಗರ ಹೊರವಲಯದ ಕೊಂಡರಾಜನಹಳ್ಳಿ ಬಳಿಯ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಆಕ್ಸಿಡೆಂಟ್ ನಡೆದಿದೆ. ಸರಣಿ ಅಪಘಾತದಲ್ಲಿ 4 ಕಾರುಗಳಿಗೆ ಹಾನಿಯಾಗಿದೆ. ವಾರದಿಂದ ಮಳೆ ಪೀಡಿತವಾಗಿರುವಂತಹ ಅಸ್ಸಾಂನಲ್ಲಿ ಪ್ರವಾಹ ಸ್ಥಿತಿ ಮುಂದುವರೆದಿದೆ. 16 ಜಿಲ್ಲೆಗಳ 4.88 ಲಕ್ಷ ಜನರು ಇದರಿಂದ ಬಾಧಿತರಾಗಿದ್ದಾರೆ. ನದಿಗಳ ಪ್ರಮಾಣವು ಅಪಾಯ ಮಟ್ಟ ಮೀರಿ ಹರಿತಾ ಇದೆ. ಇದೇ ಪರಿಸ್ಥಿತಿ ಮುಂದುವರಿಯೋದರಿಂದ ಹವಾಮಾನ ಇಲಾಖೆಯು ಯೆಲ್ಲೋ ಅಲರ್ಟ್ ಅನ್ನು ಜಾರಿ ಮಾಡಿದೆ. ಜನರಿಗೆ ಎಚ್ಚರದಿಂದ ಇರಲಿಕ್ಕೆ ಸೂಚನೆಯನ್ನು ಕೊಟ್ಟಿದೆ. ಮಹಾರಾಷ್ಟ್ರದಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಇಡೀ ದಿನ ಸುರಿದಂತ ಭಾರಿ ಮಳೆಯಿಂದಾಗಿ ಮುಂಬೈ, ಸೊಲ್ಲಾಪುರ ಸೇರಿದಂತೆ ಹಲವು ಪ್ರದೇಶಗಳು ಮುಳುಗಡೆ ಆಗಿದ್ದಾವೆ. ಬಿಟ್ಟು ಬಿಡದೆ ಸುರಿತಾ ಇರುವಂತಹ ಮಳೆಗೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಇನ್ನು ಭಾರಿ ಮಳೆಯಿಂದ ಇಳಿಜಾರು ಪ್ರದೇಶದಲ್ಲಿ ನೀರು ನುಗ್ಗಿದೆ. ಹರಿತಾ ಇದ್ದಂತ ನೀರಿನಲ್ಲಿ ಮಹಿಳೆಯೊಬ್ಬರು ಜೀವ ಉಳಿಸಿಕೊಳ್ಳಿಕ್ಕೆ ಪರದಾಟವನ್ನು ಮಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ರಬ್ಬರ್ ತೋಟದಲ್ಲಿ ಕಾಡಾನೆ ಹಿಂಡು ಕಾಣಿಸಿಕೊಂಡಿದೆ. ಐತೂರು ಭಾಗದ ಕೊಡಂಕೇರಿ ಅಜನಾ ಎಂಬಲ್ಲಿ 2 ದೊಡ್ಡ ಆನೆ ಮತ್ತು 1 ಮರಿ ಆನೆ ಇರುವಂತಹ ಹಿಂಡು ಪ್ರತ್ಯಕ್ಷವಾಗಿದೆ. ಸ್ಥಳಕ್ಕೆ ಅರಣ್ಯ ಅಧಿಕಾರಿಗಳು ಭೇಟಿಯನ್ನು ನೀಡಿ ಜನರು ಎಚ್ಚರಿಕೆಯಿಂದ ಇರುವಂತೆ ಮನವಿಯನ್ನು ಮಾಡಿಕೊಂಡರು. ಭಾರತ 1983 ಐಸಿಸಿ ಏಕದಿನ ವಿಶ್ವಕಪ್ ಗೆದ್ದು ಇಂದಿಗೆ 40 ವರ್ಷ ತುಂಬಿದೆ. ವೆಸ್ಟ್ ಇಂಡೀಸ್ ವಿರುದ್ಧ ನಡೆದಿದ್ದಂಥ ಫೈನಲ್ನಲ್ಲಿ ಭಾರತ 43 ರನ್ಗಳ ಜಯವನ್ನ ಸಾಧಿಸಿ ಇತಿಹಾಸವನ್ನು ಬರೆದಿತ್ತು. ಕಪಿಲ್ ದೇವ್ ನಾಯಕತ್ವದಲ್ಲಿ ಭಾರತ ಚೊಚ್ಚಲ ಬಾರಿಗೆ ವಿಶ್ವ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿತ್ತು.
28 ವರ್ಷಗಳ ಬಳಿಕ MS ಧೋನಿ ನೇತೃತ್ವದಲ್ಲಿ ತವರಿನಲ್ಲೇ ನಡೆದಿದ್ದಂಥ ವಿಶ್ವಕಪ್ ಟೂರ್ನಿಯಲ್ಲಿ ಭಾರತ ಪ್ರಶಸ್ತಿಯನ್ನ ಎತ್ತಿ ಹಿಡಿದಿತ್ತು. ಇದು ಇವತ್ತಿನ ಟಾಪ್ 18 ಮತ್ತಷ್ಟು ಸುದ್ದಿಗಳನ್ನ 9 ಗಂಟೆ ನ್ಯೂಸ್ನಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.